ನಮಸ್ಕಾರ ವೀಕ್ಷಕರೇ, ಶುಭೋದಯ. ತಮ್ಮೆಲ್ಲರಿಗೂ ಶ್ರೀ ವಿನಾಯಕ ಜ್ಯುವೆಲರಿ ಮತ್ತು ಸಿಲ್ಕ್ ಸಾರಿ ಸರ್ಪಿಸುವ ಬೃಹತ್ ಬ್ರಹ್ಮಾಂಡ ಕಾರ್ಯಕ್ರಮಕ್ಕೆ ಪ್ರೀತಿಯ ಆದರದ ಸ್ವಾಗತ, ಸುಸ್ವಾಗತ. ಕರುನಾಡ ತಾಯಿಯ ಉತ್ಸವ, ಬೆಡಗು ಬಿನ್ನಾಡದ ಉತ್ಸವ, ಕನ್ನಡಿಗರ ನೆಚ್ಚಿನ ಉತ್ಸವ, ಅದುವೇ ಕನ್ನಡ ರಾಜ್ಯೋತ್ಸವ. ಸಮಸ್ತ ಕೆಚ್ಚೆದೆಯ ಕನ್ನಡ ವೀಕ್ಷಕರೆಲ್ಲರಿಗೂ ಕನ್ನಡ ರಾಜ್ಯೋತ್ಸವದ ಹಾರ್ದಿಕ ಶುಭಾಶಯಗಳನ್ನ ತಿಳಿಸ್ತಾ ಗುರೂಜಿಯವರನ್ನ ಕಾರ್ಯಕ್ರಮಕ್ಕೆ ಸ್ವಾಗತಿಸೋಣ. ಶ್ರೀಯುತರು ಶ್ರೀ ಸಂಪೂರ್ಣ ಸನಾತನ ಧರ್ಮ ಸಂರಕ್ಷಣಾ ಸಮಿತಿಯ ಸಂಸ್ಥಾಪಕರು ಹಾಗೂ ಶ್ರೀ ಸಂಪೂರ್ಣ ವರಮಹಾಲಕ್ಷ್ಮಿ ಮಹಾಸಂಸ್ಥಾನದ ವ್ಯವಸ್ಥಾಪಕ ನಿರ್ದೇಶಕರು, ನಮ್ಮೆಲ್ಲರ ನೆಚ್ಚಿನ ನಲ್ಮೆಯ ಗುರುಗಳು ಶ್ರೀ ನರೇಂದ್ರ ಬಾಬು ಶರ್ಮಾ ಗುರೂಜಿಯವರು. ಗುರುಜಿ ನಮಸ್ಕಾರ. ಬೃಹತ್ ಬ್ರಹ್ಮಾಂಡ ಕಾರ್ಯಕ್ರಮಕ್ಕೆ ಪ್ರೀತಿಯ ಸ್ವಾಗತ. ಗುರುಜಿ, ಒಂದು ರೀತಿ ನಮ್ಮ ಕಾರ್ಯಕ್ರಮದಲ್ಲೂ ಕೂಡ ನಾವು ಕನ್ನಡ ರಾಜ್ಯೋತ್ಸವವನ್ನ ತಮ್ಮ ಮಾತಿನ ಮುಖೇನ ಆಚರಿಸಬೇಕು ಅಂತ ಬಂದಿದ್ದೀವಿ. ಇವತ್ತು ಕನ್ನಡ ರಾಜ್ಯೋತ್ಸವ. ಮೊದಲಿಗೆ ನಮ್ಮ ಬ್ರಹ್ಮಾಂಡ ಕಾರ್ಯಕ್ರಮದಲ್ಲಿ ಕನ್ನಡ ಅಂದ್ರೆ ಏನೋ ಒಂಥರ ಒಲವು ನಿಮ್ಗೂ ತಿಳಿದೇ ಇದೆ. ಇವತ್ತು ಏನ್ ಹೇಳ್ತಿದ್ದೀರಾ? ಎಲ್ಲ ವೀಕ್ಷಕ ಬಾಂಧವರಿಗೆ ಪರಿಪೂರ್ಣವಾದ ನಮ್ಮ ನಿಮ್ಮೆಲ್ಲರ ಬ್ರಹ್ಮಾಂಡ ಲೋಕಕ್ಕೆ. ಇಂತಹ ಒಂದು ಬ್ರಹ್ಮಾಂಡ ಲೋಕದಲ್ಲಿ ದೈವಾನುಗ್ರಹ ಭಕ್ತ ಪ್ರಿಯರೇ ಅಂತ ಕರಿತೀವಿ. ಇದರಲ್ಲಿ ವಿಶೇಷ ಅಂದ್ರೆ ನಮ್ಮ ನಾಡು, ನಮ್ಮ ಭಾಷೆ, ನಮ್ಮ ನುಡಿ. ಇದೇ ಭಗವಂತನ ಕೃಪಾ ಕಟಾಕ್ಷದಲ್ಲಿ ಎಷ್ಟೋ ಜನ್ಮದ ಪುಣ್ಯ ಮಾಡಿದರೆ ಈ ಒಂದು ಕರ್ನಾಡಲ್ಲಿ ಹುಟ್ಟಿರಬೇಕಾಗಿರ್ತಕ್ಕಂಥ ಒಂದು ವಿಧಿ. ಈ ವಿಧಿಯಲ್ಲಿ ಆಟ ಆಡ್ಕಂಥವ್ರು ಸಾಕಷ್ಟು ಜನ ಎಷ್ಟೋ ಕಷ್ಟಪಟ್ಟು ಇವತ್ತು ಪರಭಾಷೆಗೆ ಎಷ್ಟಕ್ಕಂಥ ಗೌರವ ಘನತೆ ನಮ್ಮ ಭಾಷೆಗೆ ಭಾಳಷ್ಟು ಕಮ್ಮಿ ಮಾಡ್ತಾ ಇದ್ದಾರೆ. ಅಂಥ ಒಂದು ಕಮ್ಮಿ ಮಾಡಿದ್ದಕ್ಕೋಸ್ಕರ ಎಷ್ಟೋ ಜನ ಹೋರಾಟಗಾರರು ಕನ್ನಡ ನುಡಿ, ಕನ್ನಡ ಭಾಷೆ, ಕನ್ನಡ ಗಡಿ ಅಂತ ಇವತ್ತು ನಾವು ಎದ್ದು ನಿಂತಕ್ಕಾಗಿದೆ. ಕೆಲವೊಮ್ಮೆ ಬೇರೆ ಊರಿಗೆ ಹೋದಾಗ ಎಲ್ಲಾದರೂ ನೋಡಿದಾಗ ನಾವುಗಳು ಆ ಬೇರೆ ಭಾಷೆನ ಅಂದರೆ ಅವರ ಊರಲ್ಲಿ ಎಷ್ಟು ಹೆಮ್ಮೆಯ ವಿಶೇಷ ಅಂದರೆ ಪ್ರತಿಯೊಂದು ಭಾಷೆಗಳಿಗೆ, ಪ್ರತಿಯೊಂದು ಅಕ್ಷರಗಳಿಗೆ, ಪ್ರತಿಯೊಂದು ಅಂಗಡಿಗಳಿಗೆ, ಪ್ರತಿಯೊಂದು ಜಾಗಗಳಿಗೆ, ಪ್ರತಿಯೊಂದು ರೋಡ್ಗಳಿಗೆ ಎಲ್ಲವೂ ಅವ್ರ ಭಾಷೆಯಲ್ಲಿರುತ್ತೆ. ಅರ್ಥವೇ ಆಗಲ್ಲ ಆ ಭಾಷೆ ಯಾವುದು ಅಂತ. ತಮಿಳ್ನಾಡಿಗೆ ಹೋದರೆ ತಮಿಳು ಬರೆದಿರುತ್ತೆ, ಮಹಾರಾಷ್ಟ್ರಕ್ಕೆ ಹೋದರೆ ಮರಾಠಿಲಿ ಬರೆದಿರುತ್ತೆ, ಆಂಧ್ರಕ್ಕೆ ಹೋದರೆ ತೆಲುಗುಲಿ ಬರೆದಿರುತ್ತೆ. ಅಕಸ್ಮಾತ್ ಅಲ್ಪ ಸ್ವಲ್ಪ ಎಲ್ಲೋ ಇಂಗ್ಲೀಷ್ ಇದ್ರೆ ಸಂತೋಷ. ಆದರೆ ನಾವು ಉತ್ತರ ಭಾರತಕ್ಕೆ ಹೋದರೆ ಅಂತೂ ಎಲ್ಲ ಹಿಂದಿಲಿ ಬರೆದಿರುತ್ತೆ. ರೋಡ್ ಹೆಸರು ಗೊತ್ತಿಲ್ಲ, ರಸ್ತೆ ಹೆಸರು ಗೊತ್ತಿಲ್ಲ, ಬರೀ ಹೆಸರು ಹಾಕೊಂಡು ಕೂತಿರ್ತಾರೆ ಹೊರತು ಎಲ್ಲಿ ಅಂತ ಹೋಗೋದು. ಇಂಥ ಒಂದು ಸಮಯದಲ್ಲಿ ನಾವೊಬ್ಬರೇನೆ ಇಡೀ ದೇಶಕ್ಕೆ ವಿಶೇಷವಾಗಿರ್ತಕ್ಕಂಥ ದೇಶ ಏನು ಬಂತೋ ಇಡೀ ಭೂಮಂಡಲಕ್ಕೆ ನಾವು ಕರ್ನಾಟಕದವರು, ನಾವು ಕನ್ನಡದವರು ಅಂತ ಹೇಳ್ಕೊಳ್ಳೋ ಒಂದು ಪರಿಸ್ಥಿತಿ ಬಂದ್ಬಿಟ್ಟಿದೆ. ಎಂಥ ವಿಧಿ ಅಂದರೆ ಜಗತ್ತಲ್ಲಿ ಇಷ್ಟೊಳ್ಳೆ ನಾಡು. ಇವತ್ತಿನ ದಿವಸ ಜಗತ್ತಲ್ಲಿ ಎಲ್ಲ ಎತ್ತರವಾಗಿರ್ತಕ್ಕಂಥ ಬೆಟ್ಟ ಯಾವುದು? ಹಿಮಾಲಯ. ಹಿಮಾಲಯ ಅಂದ್ರೇನು? ಹಿಮದ ಆಲಯ. ಇಂಥ ಒಂದು ಹಿಮದಲ್ಲಿರತಕ್ಕಂಥ ಆಲಯ ಹಿಮಾಲಯ. ಆ ಪರ್ವತ ಶಿಖರಗಳು ಕೂಡ ಹೇಳುತ್ತೆ ಕನ್ನಡದ ಮಾತನ್ನು. ನಾವಿವತ್ತಿನ ದಿವಸ ಅಷ್ಟೆಲ್ಲ ಇದ್ದರೂ ಸಹ ವಿಶೇಷ ಎಷ್ಟೋ ಜನ ಗೊತ್ತಿಲ್ಲ. ಈ ಒಂದು ಕನ್ನಡ ರಾಜ್ಯೋತ್ಸವದ ದಿವಸ ತಮ್ಮೆಲ್ಲರಿಗೂ ಆದರದ ಸ್ವಾಗತಿಸ್ತಾ ವಿಶೇಷವಾಗಿ ಹೇಳ್ತಕ್ಕಂಥ ವಿಚಾರ ಒಂದು ಹೇಳಿ. ಕನ್ನಡ ಕಣ್ಣು ಎಲ್ಲಿವರೆಗೂ ನೋಡುತ್ತೋ ಅಲ್ಲಿವರೆಗೂ ನಡ. ನೀನು ನಡೆದ ಭಾಷೆ, ನಡೆದ ಊರು ಎಲ್ಲವೂ ನಿನ್ನದೇ ನಡ ಅಂತ. ಅದಕ್ಕೆ ಭಗವಂತನ ಕೃಪಾ ಕಟಾಕ್ಷದಲ್ಲಿ ಇವತ್ತಿನ ದಿವಸ ನಾವು ಮೆಡ್ರಾಸ್ ಸ್ಟೇಟ್ ಅಂತ ಆ ಕಾಲದಲ್ಲೇ ಇತ್ತು. ಆದರೂ ಸಹ ಎಷ್ಟೋ ಜನ ಎಲ್ಲಿವರೆಗೂ ನೋಡ್ತೀವೋ ಅದೆಲ್ಲ ನಮ್ಮ ನಾಡು, ನಮ್ಮ ನಡ. ನಾವು ನಡೆದಿದ್ದ ಕನ್ನಡ ಅಂತ. ಅದಕ್ಕೆ ಹೇಳ್ತಿದ್ರು ಅಂತ ಒಂದು ಸಮಯದಲ್ಲಿ ಕನ್ನಡ ಅಂತಕ್ಕಂಥ ಒಂದು ಭಾಷೆಗೆ ಇವತ್ತು ಅಗೌರವವನ್ನು ಸೂಚಿಸ್ತಕ್ಕಂಥವ್ರು ಸಾಕಷ್ಟು ಜನ ಹುಟ್ಕೊಂಡಿದ್ದಾರೆ. ಇವತ್ತು ಅಕ್ಕಪಕ್ಕದಲ್ಲಿ ನೋಡಿ, ಕೆಲಸದವರಿಂದ ಹಿಡಿದು ಬೇರೆ ಊರಿಂದ ಬಂದಿದ್ದವರಷ್ಟು ದುರಹಂಕಾರಗಳು ನಮ್ಮೂರಲ್ಲೇ ಬಹಳಷ್ಟು ಕಷ್ಟ. ನಾವು ಎಲ್ಲರೂ ಬನ್ನಿ 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 ಅನ್ಕೊಂಡು ನಮಗೆ ನೆಲೆ ಇಲ್ಲದೆ ಆಗೋಗಿದೆ ಇಂಥ ಒಂದು ಪರಿಸ್ಥಿತಿ. ಅಂಥದ್ರಲ್ಲಿ ಇವತ್ತಿನ ದಿವಸ ಆ ಕನ್ನಡ ಮಾತೆ ತಾಯಿ ಭುವನೇಶ್ವರಿ, ಎಷ್ಟು ಜನ ತಾಯಿ ಭುವನೇಶ್ವರಿ ಇರೋ ಸ್ಥಳ ಗೊತ್ತು? ಖಂಡಿತವಾಗ್ಲೂ ಹೇಳ್ತೀನಿ, ತಾಯಿ ಭುವನೇಶ್ವರಿ ಉತ್ತರ ಕನ್ನಡ ಅಂತಕ್ಕಂಥ ಒಂದು ಭಾಗ. ಅಂಥ ಒಂದು ಉತ್ತರ ಕನ್ನಡ ಭಾಗದಲ್ಲಿ ತಾಯಿ ಭುವನೇಶ್ವರಿ ಆಗಿರ್ತಕ್ಕಂಥ ಜಗನ್ಮಾತೆ ಕೃಪಾ ಕಟಾಕ್ಷ. ನಾವು ಸಿರ್ಸಿಯಿಂದ ಮುಂಭಾಗಕ್ಕೆ ಹೋದಾಗ ಸಿದ್ದಾಪುರ ಅನ್ನೋ ಊರು. ಇಲ್ಲಿ ತಾಯಿ ಭುವನೇಶ್ವರಿಗೆ ಒಂದು ನೆಲೆ, ಒಂದು ನಾಡು, ಒಂದು ವಿಶೇಷವಾಗಿರ್ತಕ್ಕಂಥ ದೇವಾಲಯ ಇದೆ. ಆದರೂ ಎಷ್ಟೋ ಜನಕ್ಕೆ ತೋರಿಸಿ ಮಾಡಿದ್ರು ಸಹ ಕನ್ನಡದವರು ಸುಮ್ಮನೆ ಇಲ್ಲೇ ಕೂತ್ಕೊಂಡು ಕನ್ನಡ ಕನ್ನಡ ಅಂತಿದ್ರೆ ಎಷ್ಟು ಜನ ಆ ದೇವಸ್ಥಾನಕ್ಕೆ ಭೇಟಿ ಮಾಡಿದರೆ ಎಷ್ಟೋ ಜನ ಗೊತ್ತೇ ಇಲ್ಲ ನಿಜವಾಗ್ಲೂ ಇಲ್ಲಿದ್ದಾರೆ ತಾಯಿ ಭುವನೇಶ್ವರಿ ಅಂತ. ಯಾತಕ್ಕೆ ತಾಯಿ ಭುವನೇಶ್ವರಿನೇ ನಮ್ಮ ಜಗನ್ಮಾತೆ ಆಗಬೇಕು ಅಂತ ಕೃಷ್ಣದೇವರಾಯರನ್ನು ನೆನೆಸ್ಕೊಳ್ಳೋಕ್ಕೆ ಯಾವ ಕಾಲಕ್ಕೂ ತಪ್ಪಬಾರದು. ಯಾಕೆಂದರೆ ಕೃಷ್ಣದೇವರಾಯರಿಂದಾನೇ ನಮ್ಮ ಕನ್ನಡಕ್ಕೆ, ರಾಜ್ಯಕ್ಕೆ ಜಗನ್ಮಾತೆ, ನಮ್ಮ ದೇವಿ ಯಾರು ಅನ್ನೋದು ತೋರಿಸ್ಕೊಟ್ಟಿದ್ದೇ ಕೃಷ್ಣದೇವರಾಯರು. ಇವತ್ತು ಆಂಧ್ರ ಪ್ರಾಂತದವರಾದರೂ ಸಹ ಕೃಷ್ಣದೇವರ ಆಳಿರ್ತಕ್ಕಂಥ ವಿಶೇಷವಾಗಿ ವಿಜಯನಗರ ಸಾಮ್ರಾಜ್ಯದಲ್ಲಿ ಆ ತಾಯಿ ಭುವನೇಶ್ವರಿಯ ಪೂಜೆಯನ್ನು ಸಾಕ್ಷಾತ್ ಕೃಷ್ಣದೇವರಾಯರು ಅವರ ಧರ್ಮಪತ್ನಿಯರ ಸಮೇತವಾಗಿ ಪೂಜೆ ಪುನಸ್ಕಾರವನ್ನು ಮಾಡೋರು. ಸತ್ಯನಾರಾಯಣ ವ್ರತ ಕೂಡ ಬಂದಿದ್ದು ಕೃಷ್ಣದೇವರ ಮುಖಾಂತರವಾಗಿ ಅಂತ ಆ ಕಾಲದ ನಾರದ ಮುನಿಗಳೇ ಹೇಳಿರ್ತಕ್ಕಂಥ ವ್ರತ.
ಇಂಥದ್ರಲ್ಲಿ ತಾಯಿ ಭುವನೇಶ್ವರಿಗೆ ನಾವು ಅಷ್ಟಾದಶಭುಜ ದುರ್ಗಾ ಲಕ್ಷ್ಮಿಯ ಪೂಜೆಯನ್ನು ನಾವು ಪೂಜೆ ಪುನಸ್ಕಾರವನ್ನು ಹೇಗೆ ಮಾಡೋದು ಅಂತ ಹೇಳ್ತಾ ಬಂದಾಗ ಅಷ್ಟಾದಶ ದುರ್ಗಾ ಅಂತ ಹೇಳಿ ಒಂದು ಕಾರ್ಯಕ್ರಮವನ್ನು ಮಾಡಿದ್ವಿ. ಅದರಲ್ಲಿ 18 ದುರ್ಗೆಯರಲ್ಲಿ ತಾಯಿ ಭುವನೇಶ್ವರಿ ಒಬ್ಬಳು. ಇಂಥ ಒಂದು ಭುವನೇಶ್ವರಿಯನ್ನು ಆರಾಧಿಸಿರ್ತಕ್ಕಂಥದ್ದು ಪೂಜೆ ಪುನಸ್ಕಾರವನ್ನು ಮಾಡಿರ್ತಕ್ಕಂಥದ್ದು ಸಾಕ್ಷಾತ್ ಕೃಷ್ಣದೇವರಾಯರು. ಇವತ್ತು ವಿಜಯನಗರ ಸಾಮ್ರಾಜ್ಯ ವಿ ಅಂತ ಹಾಕೊಂಡ್ಬಿಟ್ರೆ ವಿಕ್ಟ್ರಿ ಅಂತೀವಿ, ಆದರೆ ಅದೆಲ್ಲ ಹಂಪಿ ಎಷ್ಟಾಗೋಗಿದೆ, ಹಾಳು ಬಿದ್ದು ಹೋಗಿದೆ. ಅಂಥ ಒಂದು ರಾಜ್ಯದಲ್ಲಿ ನಾವೆಲ್ಲ ಹುಟ್ಟಿ ಬೆಳೆದಿರ್ತಕ್ಕಂಥ ಆ ಕಾಲದ ಅಪಾರ ಕೀರ್ತಿ ಭವ್ಯವಾಗಿ ಮೆರೆದಿರ್ತಕ್ಕಂಥ ಎಷ್ಟೋ ಕವಿಗಳಿರೋದ್ರು, ಎಷ್ಟೋ ವಿಶೇಷವಾಗಿದ್ದ ಮಹನೀಯರಿದ್ದರು. ಇವ್ರನ್ನೆಲ್ಲ ಇವತ್ತು ಸ್ಮರಣೆ ಮಾಡ್ಕೊಳ್ಳೋದಿಲ್ಲ. ಆದರೆ ನಾವೆಲ್ಲ ಏನು ಮಾಡ್ತೀವಿ ಗೊತ್ತಾ, ನವೆಂಬರ್ 1ನೇ ತಾರೀಕು ಮಾತ್ರ ಕನ್ನಡ ರಾಜ್ಯೋತ್ಸವ ಅಲ್ಲಿ ದೊಡ್ಡ ಶಿಖಾಮಣಿಗಳು ಭಾಳ ಜನ ಏನು ಮಾಡ್ತೀರಾ, ಅವತ್ತು ಮಾತ್ರ ಬಾವುಟ ಹಾರಿಸಕ್ಕೆ ಬರ್ತೀವಿ, ಅದಾದ್ಮೇಲೆ ಮರ್ತೇ ಹೋಗ್ತೀವಿ. ಹಾಗಿರ್ಕೂಡ್ದು. ಇನ್ನು ಮೇಲೆ ಪ್ರತಿಯೊಬ್ಬ ಮನುಷ್ಯನ ರೋಮದಲ್ಲೂ ಕನ್ನಡ ಅಂತ ಬರಬೇಕು. ಅದು ಹೇಗೆ ಬರಬೇಕು? ಮಕ್ಕಳಿಂದ ಪ್ರಾರಂಭಿಸಿ ದೊಡ್ಡವರವರೆಗೂ. ಇವತ್ತು ಯಾವುದೋ ಒಂದು ಊರಲ್ಲಿ ಮಾಧ್ಯಮದಲ್ಲಿ ನೋಡ್ತಾ ಇದ್ವಿ, ಪಾಪ ಆ ಕಂಡಕ್ಟ್ರು ಎಷ್ಟು ಕಷ್ಟಪಟ್ಟು ತನಗಿರ್ತಕ್ಕಂಥ ಒಂದು ಸಂಬಳದಲ್ಲಿ ಅಟ್ಲೀಸ್ಟ್ ಅಲ್ಲಿರ್ತಕ್ಕಂಥ ಡಿಪೋನಲ್ಲಿ ಎಲ್ಲ ಕನ್ನಡ ಪೋಸ್ಟ್ನ, ಎಲ್ಲ ಕನ್ನಡ ಕವಿಗಳನ್ನು, ಎಲ್ಲ ವಿದ್ವಾಂಸರನ್ನ ಎಲ್ಲ ಹಾಕಿ ಆ ಕನ್ನಡದ ಒಂದು ಅಭಿಮಾನವನ್ನು ತೋರಿಸ್ಕೊಡ್ತಾನೆ. ಒಂದು ಸಾಧಾರಣವಾಗಿರ್ತಕ್ಕಂಥ ಒಬ್ಬ ಕಂಡಕ್ಟರ್ ಎಲ್ಲ ಅಭಿಮಾನ ತೋರಿಸ್ಬೇಕಾದ್ರೆ ರಾಜಕೀಯ ವ್ಯಕ್ತಿಗಳು ತೋರಿಸೋದು ದೊಡ್ಡದೇನಲ್ಲ ಬಿಡಿ. ಯಾಕೆಂದರೆ ಹೆಸರು ತೋರಿಸ್ಕೊತಾರೆ, ಪೇಪರಲ್ಲಿ ಫೋಟೋ ಬರುತ್ತೆ ಅಂತ ತೋರಿಸ್ಕೊತಾರೆ. ಅದು ಬಿಟ್ಬಿಟ್ಟು ಕೋಟ್ಯಾಧಿಪತಿಗಳ ಮನೆಯಲ್ಲಿ ಕೋಟ್ಯಾಧೀಶ್ವರರಾಗಿರ್ತಕ್ಕಂಥವ್ರು ಇವತ್ತು ದೊಡ್ಡ ದೊಡ್ಡ ಸಾಫ್ಟ್ವೇರ್ ಕಂಪನಿ ಅಂತ ಇಟ್ಟಿರೋರು ಎಲ್ಲಾದರೂ ಕನ್ನಡದ ಬೋರ್ಡ್ ಹಾಕಿದಾರ? ಆ ಬೋರ್ಡ್ಗಳನ್ನು ಕೂಡ ಹಾಕಿರಲಿಲ್ಲ, ದೊಡ್ಡದಾಗಿ ಹಾಕಿದ್ದಾರೆ. ಈ ದೊಡ್ಡ ಇಂಡಸ್ಟ್ರಿಗಳು ಇವತ್ತಿನ ದಿವಸ ಏನೋ ಪ್ರಪಂಚದಲ್ಲೇ ದೊಡ್ಡ ಕಂಪನಿ, ಮೂಲತಃ ಬೇಸ್ಮೆಂಟ್ ಅಂತ ಕರಿತೀವಲ್ಲ, ಆ ಫೌಂಡರ್ಸ್ ಆಫ್ ದ ವರ್ಲ್ಡ್ ಅಂತ ದೊಡ್ಡ ಕಂಪನಿಗಳು ಕೂಡ ಇವತ್ತೆಲ್ಲ ಇರೋದೆಲ್ಲ ಬೆಂಗಳೂರಲ್ಲೇ. ಇಂಥ ಒಂದು ಬೆಂಗಳೂರಲ್ಲಿ ಸಾಕಷ್ಟು ಜನ ಎಲ್ಲ ಬೆಂದಕಾಳೂರಾಗಿರ್ತಕ್ಕಂಥ ಕೆಂಪೇಗೌಡರ ಕಾಳ ಬೆಂದಕಾಳೂರು ಅಂತ ಹೇಳ್ತೀವಿ. ಇಂಥ ಒಂದು ಬೆಂದಕಾಳೂರಲ್ಲಿ ವಿಶೇಷವಾಗಿ ಕರ್ನಾಟಕದಲ್ಲಿ ಮಧ್ಯದಲ್ಲಿ ರಾಜಧಾನಿ ಆಗಿದ್ರೂ ಸಹ ಒಂದು ಕನ್ನಡ ಪದ ಎಷ್ಟೋ ಜನಕ್ಕೆ ಗೊತ್ತಿಲ್ಲ, ಹಾಕಿರಲ್ಲ ಬೋರ್ಡ್. ಇವ್ರನ್ನೆಲ್ಲ ಯಾರು ಸರಿ ತಿದ್ದುಪಡಿಸೋದು? ಜೀವನದಲ್ಲಿ ಇವತ್ತು ಯಶಸ್ಸು, ಕೀರ್ತಿ, ಪತಾಕೆಯನ್ನು ಹಾರಿಸ್ತಕ್ಕಂಥ ಎಷ್ಟೋ ಜನ ಮಹನೀಯರು ಕರ್ನಾಟಕದಲ್ಲಿ ಹುಟ್ಟು ಬೆಳೆದು ಇವತ್ತು ಆ ಬೇಸ್ಮೆಂಟ್ ಅನ್ನೋದೇ ಕರ್ನಾಟಕ. ಆ ಬೇಸ್ಮೆಂಟ್ನ ಯಾವತ್ತಾದರೂ ಅಲ್ಲೋಲ ಕಲ್ಲೋಲವಾದರೆ ಇವ್ರ ಗತಿಯೆಲ್ಲ ಏನಾಗತ್ತೆ ಅನ್ನೋದು ನೀವು ಯೋಚನೆ ಮಾಡ್ತೀರಿ, ನಾನು ಯೋಚನೆ ಮಾಡೋಕ್ಕೆ ಪ್ರಯತ್ನ ಪಡ್ತೀನಿ. ತದನಂತರ ಮುಖ್ಯ ವಿಚಾರಗಳನ್ನು ಮಾತಾಡೋಣ.